ಯಾರಿಗೆ ಫೋನು? ಶ್ರೀಗೆ ಫೋನ್ ಮಾಡ್ತಿದ್ದೆ. ಹಲೋ. ಹಲೋ ಶ್ರೀ, ನಾನು ರಿಷಿಕಾ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳಿ. ಗೊತ್ತಾದ್ಮೇಲೆ ಬರೀ ಹಲೋ ಅಂತೀರಾ? ಹಲೋ ರಿಷಿಕಾ ಅನ್ಬೇಕು ತಾನೆ? ವಿಷಯ ಹೇಳಿ, ಫೋನ್ ಮಾಡಿದ್ಯಾಕೆ? ವಿಚಾರ್ಸಕ್ ಫೋನ್ ಮಾಡಿದೆ. ಹೋಗಿರೋ ಕೆಲಸ ಏನಾಯ್ತು? ರಾಧಿಕಾ ಸುಳಿವೇನಾದ್ರೂ ಸಿಕ್ತಾ? ಸಣ್ಣ ಪುಟ್ಟ ಸುಳುಗಳು ಸಿಕ್ಕಿದೆ, ಆದರೆ ಅದ್ಯಾವುದೂ ನಂಬಕ್ಕಾಗಲ್ಲ. ರಾಧಿಕಾ ಅವ್ರ ಹುಡುಕಾಟದಲ್ಲೇ ಇದ್ದೀನಿ, ಆದರೆ ರಾಧಿಕಾ ಅವ್ರು ಸಿಗೋವರೆಗೂ ನಾನು ಮಾತ್ರ ವಾಪಸ್ ಬರೋದಿಲ್ಲ. ನೀವು ಬರೋದು ಎಷ್ಟು ಲೇಟ್ ಆದ್ರೂ ಪರವಾಗಿಲ್ಲ, ನಾನು ಕಾಯ್ತಿರ್ತೀನಿ. ರೀ, ನೀವ್ ಯಾಕ್ರಿ ನನಗೋಸ್ಕರ ಕಾಯ್ತೀರಾ? ನೋಡಿ, ಅಮ್ಮನ ಜೊತೆ ಇರಿ, ಅಮ್ಮನ ನೋಡ್ಕೊಳ್ಳಿ, ಅಷ್ಟೇ ಸಾಕು. ಅತ್ತೆ ಅತ್ತೆ ಮಗ ಇಬ್ರು ಮುಖ್ಯ ನನ್ಗೆ. ನೀವೇನು ಟೆನ್ಷನ್ ತಗೋಬೇಡಿ, ಹೋಗಿರೋ ಕೆಲಸ ಮುಗಿಸ್ಕೊಂಡು ಬನ್ನಿ. ಬಾಯ್ ಬಾಯ್. ಏನು ತುಂಬ ಖುಷಿಯಲ್ಲಿದ್ದಾಳೆ? ಶ್ರೀಗೆ ಫೋನ್ ಮಾಡಿದ್ಲಲ್ಲ, ಅದರ ಎಫೆಕ್ಟು. ಓ, ಇದು ಯಾವಾಗಿಂದ ಹೊಸ ವಿಷಯ? ಈಗೀಗಲೇ ನನಗೂ ಗೊತ್ತಾಗ್ತಿರೋದು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಸಾಧುಗಳು ಈ ಗಂಧನ ದಿನ ರಾಧಿಕಾ ಹಣೆಗೆ ಹಚ್ಚಬೇಕು ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ ಮನೆಯಿಂದ ಹೊರಡ್ಬೇಕಾದ್ರೆ ಇದು ಕೈ ಜಾರ್ ಬಿದ್ದೋಯ್ತು. ನನ್ ರಾಧಿಕನ್ಗೆ ಏನು ಆಗ್ತಿರ್ಲಪ್ಪ, ನನ್ ರಾಧಿಕನ್ಗೆ ಏನು ಆಗ್ತಿರ್ಲಿ. ಏನ್ ಶಾಲಿನಿ? ಸಂಜೀವಿನಿ ಅಕ್ಕ ಫೋನ್ ಮಾಡಿದ್ರು, ರಾಧಿಕಾನ್ ಕರ್ಕೊಂಡು ಬರ್ತಿದಾರಂತೆ. ರಾಧಿಕಾ ಹೇಗಿದ್ದಾಳಂತೆ? ಸ್ಕ್ಯಾನಿಂಗ್ ಆಯ್ತಂತ? ಅದೆಲ್ಲ ಏನೂ ಹೇಳಿಲ್ಲ, ಬರೀ ಬರ್ತಿದ್ದೀವಿ ಅಂದ್ರು ಅಷ್ಟೇ. ಏನು ಹೇಳಿಲ್ವಾ? ಅಂದ್ರೆ ಅಂದ್ರೆ ಏನರ್ಥ? ಗೊತ್ತಿಲ್ಲ ಅಮ್ಮ ಅವರೇ. ಸಂಜೀವಿನಿ ಅಕ್ಕ ಜಾಸ್ತಿ ಏನೂ ಮಾತಾಡಿಲ್ಲ, ತಕ್ಷಣ ಫೋನ್ ಇಟ್ಬಿಟ್ರು. ನೋಡಿ, ಕೃಷ್ಣಂಗೆ ಆಶ್ರಮಕ್ಕೆ ಬಂದಾಗಿಂದ ಕ್ಷೌರ ಆಗಿಲ್ಲ. ಅವನಿಗೆ ತಲೆಗೆ ಆಪರೇಷನ್ ಆಗಿದೆ, ಗಾಯಗಳಾಗಿದ್ವು, ಆದರೆ ಈಗೆಲ್ಲ ವಾಸಿ ಆಗಿದೆ. ಆದರೂ ನೀವು ಕಟಿಂಗ್ ಮಾಡುವಾಗ ಹುಷಾರಾಗಿ ಮಾಡಬೇಕು. ಆಯ್ತು ಸರ್, ನೀವೇನು ತಲೆ ಕೆಡಿಸ್ಕೊಬಿಡಿ ಸರ್. ಆಮೇಲೆ ಅವ್ನ ಗಡ್ಡನೂ ಟ್ರಿಮ್ ಮಾಡಬೇಕು. ಅವನು ಇವತ್ತು ಹೀರೋ ಥರ ಎಂಟ್ರಿ ಕೊಡಬೇಕು. ಅವನು ನೋಡಿದ ತಕ್ಷಣ ಎಲ್ಲರೂ ದಂಗಾಗ್ಬಿಡ್ಬೇಕು. ಈ ಹೀರೋನ ನೋಡಿ ಯಾವುದಾದ್ರೂ ಹೀರೋಯಿನು ತಕ್ಷಣ ಲವ್ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು. ಚೆನ್ನಾಗಿ ರೆಡಿ ಮಾಡಿ. ಆಯ್ತು ಸರ್. ಅವ್ರು ಹೇಳಿದ ಹಾಗೆ ಕೇಳಬೇಕು. ಕೃಷ್ಣ, ಕೇಳ್ತೀಯ ಅಲ್ವಾ? सर्वेषां स्वस्ति भवतु, सर्वेषां शान्तिर्भवतु.
भवतु सर्वेषां पूर्णं भवतु सर्वेषां मङ्गलं भवतु। ಮಗು ಬದುಕಿರೋದ ಡೌಟ್ ನಾನು ಹೇಳಿದ್ದೆ ತಾನೇ ಮಗು ಬದುಕಿರೋಕ್ ಸಾಧ್ಯನೇ ಇಲ್ಲ ಅಂತ. ಈಗ ಮಗು ಸತ್ತೋಗಿರ್ಲೂಬೋದು. ಎಲ್ರಿಗೂ ಹೇಗೆ ಹೇಳಲಿ ನಾನು ಅದನ್ನು? ಹೇಳೋ ಬೇಡವೋ ದೇವ್ರೆ, ರಾಧಿಕಾ ಗೊತ್ತಾಗ್ಬಿಟ್ರೆ ಏನು ಕತೆ? ರಾಧಿಕನ್ಗೇನು ಹೆಚ್ಚು ಕಡಿಮೆ ಆಗಿಲ್ಲ ತಾನೆ? ಮಗು ಆರೋಗ್ಯವಾಗಿದೆಯಲ್ಲ, ದೇವರ ದಯದಿಂದ ಏನು ಆಗ್ತಿದ್ರೆ ಸಾಕಪ್ಪ. ಅಮ್ಮವ್ರು ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ? ಈ ನರ್ಸ್ ಏನಾದರೂ ಮಗು ಸತ್ತೋಗಿದೆ ಅಂತ ಹೇಳಿಬಿಟ್ಟಿದ್ದಾಳ? ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ ಇವಾಗ? ನನ್ನ ಎಕ್ಸ್ಪೀರಿಯನ್ಸ್ ಎಷ್ಟು, ನಾನು ಹೇಳಿದ್ದು ಸುಳ್ಳಾಗ್ಬಿಡುತ್ತಾ? ಬನ್ನಿ ಮಾತಾಡ್ತೀನಿ. ಅಮ್ಮವ್ರು ಯಾಕೆ ಇಷ್ಟೊಂದು ಆತಂಕದಲ್ಲಿರೋ ಹಾಗೆ ಕಾಣಿಸ್ತಿದ್ದಾರೆ? ತುಂಬ ಹೊತ್ತಾಯ್ತಲ್ಲ?
ಸಂಜೀವಿನಿ, ರಾಧಿಕಾಗೆ ಸ್ಕ್ಯಾನಿಂಗ್ ಮಾಡಿಸಿ ಆಯಿತಾ? ಏನಾಯಿತು? ಹಾಂ ಆಯಿತು ಗುರುಜಿ, ರಿಪೋರ್ಟ್ಸ್ ನಾಳೆ ಬೆಳಗ್ಗೆ ಬರುತ್ತಂತೆ. ಒಳ್ಳೆಯದು, ಏನೂ ಆತಂಕ ಪಡಬೇಡಿ. ಕೃಷ್ಣ ಎಲ್ಲರನ್ನೂ ಕಾಪಾಡ್ತಾನೆ. ನಮ್ಮ ಆಶ್ರಮದಲ್ಲಿ ಯಾರಿಗೂ ಯಾವ ನಷ್ಟನೂ ಆಗೋದಿಲ್ಲ. ಗುರುಜಿ, ನಿಮ್ಮ ಮಾತುಗಳೇ ನಮಗೆ ಧೈರ್ಯ ತುಂಬುತ್ತೆ. ಒಳ್ಳೆಯದಾಗುತ್ತೆ ತಾಯಿ. ಇವತ್ತು ಹುಣ್ಣಿಮೆ, ಇನ್ನೇನು ಪೂಜೆ ಪ್ರಾರಂಭ ಆಗ್ತಿದೆ. ನೀವು ಪೂರ್ತಿ ಪೂಜೆ ಮುಗಿಸ್ಕೊಂಡು ಪ್ರಸಾದನ ತಗೊಂಡೇ ಹೋಗಬೇಕು. ಸರಿ ಮಗಳೇ, ನೀನು ಹೋಗಿ ವಿಶ್ರಾಂತಿ ತಗೋ. ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ರಾಧಿಕಾ, ನಿಜ ಹೇಳು, ಡಾಕ್ಟರ್ ಏನು ಹೇಳಿದ್ರು? ನಾವು ಡಾಕ್ಟರ್ ಹತ್ರ ಹೋಗಲೇ ಇಲ್ಲ, ಸ್ಕ್ಯಾನಿಂಗ್ ಮಾಡಿಸಿದ್ವಿ ಅಷ್ಟೇ. ನಾಳೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಅದು ಏನಿಲ್ಲ, ನೀನು ಆರೋಗ್ಯವಾಗಿದೆಯಾ ತಾನೆ? ಅದು ನೀನು ತುಂಬ ಒದ್ದಾಡ್ಬಿಟ್ಟಲ್ಲ, ಅದಕ್ಕೆ ಭಯ ಆಗಿತ್ತು. ಈಗಾಗಲೇ ಲೇಟ್ ಆಯಿತು. ಸ್ನಾನ ಆಯಿತಾ? ಹಾಂ ಆಗಿದೆ. ಸತ್ಯ, ಒಳ್ಳೇದಾಯ್ತು. ಈಗ ನನಗೆ ಸಮಾಧಾನ ಆಯಿತು. ಇನ್ನೇನು ಚಿಂತೆ ಇಲ್ಲ. ಯಾವಾಗಲೂ ನನಗೆ ಧೈರ್ಯ ಹೇಳ್ತೀರಾ, ಇವತ್ತು ನೀವೇ ಇಷ್ಟೊಂದು ಗಾಬರಿ ಆಗಿದ್ದೀರಾ. ಅದು ಹಾಗೆ ರಾಧಿಕಾ, ನಮ್ಮ ವಿಷಯ ಬಂದಾಗ ಧೈರ್ಯ ತಂದ್ಕೋಬೋದು. ಆದರೆ ನಮಗೆ ಬೇಕಾದವ್ರಿಗೆ ಏನಾದರೂ ಆಪತ್ತು ಬಂದಾಗ ನಮ್ಮ ಧೈರ್ಯ ಎಲ್ಲ ಖಾಲಿ ಆಗಿಬಿಡುತ್ತೆ. ಮಾತಿಗೆ ಹೇಳಿ ರಾಧಿಕಾ, ಹೊರಗಡೆ ಹೋಗಿ ಬಂದು ನೀನು ಸುಸ್ತಾಗಿರ್ತೀಯ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಬಾ. ಏನೋ ಸಿಕ್ಕಾಪಟ್ಟೆ ರೋಪ್ ಆಗ್ತಿದ್ರಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ರಿ. ಈಗ ನಾನು ಆ ಕೆಲಸ ಮಾಡ್ತೀನಿ. ಈ ಆಶ್ರಮದಲ್ಲೆಲ್ಲ ಸೇರಿಕೊಂಡು ಗರ್ಭದಲ್ಲಿರೋ ಮಗುನ ಅನ್ಯಾಯವಾಗಿ ಕೊಂದುಬಿಟ್ರು ಅಂತ ಕಂಪ್ಲೇಂಟ್ ಮಾಡ್ತೀನಿ. ಆಗೇನು ಮಾಡ್ತೀರಾ? ಅಲ್ಲ ರೀ, ನೀವು ಮನುಷ್ಯರು ಇಲ್ಲ ರಾಕ್ಷಸರು. ಮಗು ಕತೆ ಏನಾಗುತ್ತೆ? ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ರಾಧಿಕಾಗೆ ಏನು ಹೇಳೋದು ನಾವು? ಅವಳು ಅದನ್ನು ಹೇಗೆ ಸಹಿಸ್ಕೊಂಡಳೆ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀವಿಷ್ಟು ಚೀಪಾಗಿ ಮಾತಾಡ್ತಿರಲ್ರಿ. ಹೌದ್ರಿ ಡಾಕ್ಟ್ರಮ್ಮ, ನಾವು ರಾಕ್ಷಸರೇ. ಕೊಡ್ಲಾ ಕಂಪ್ಲೇಂಟ್ ನಿಮ್ಮ ಮೇಲೆ? ಕಂಪ್ಲೇಂಟಾ? ನಾವೇನ್ರಿ ಮಾಡಿದ್ವಿ? ಸರಿಯಾದ ಸೌಕರ್ಯ ಇಲ್ಲದೆ ಒಬ್ಬ ಬಸ್ ರೇಂಜ್ ಕರ್ಕೊಂಡು ಬಂದು ಇಲ್ಲಾಕ್ರಿ ಇಟ್ಕೊಂಡ್ರಿ. ನೀವು ತಿಪ್ಪರ್ಲಾಗ ಹೊಡೆದ್ರು ಮಗು ಸಿಗಲ್ಲ. ಮೆಲ್ಲಿಗೆ ಮಾತಾಡ್ರಿ. ಭಕ್ತಾದಿಗಳು ದರ್ಶನ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ ಕೇಳಿದ್ದೆ. ಆದರೆ ಕಲಿಯುಗ ನೋಡಿ, ಕಾಲ ಕೆಟ್ಟು ಹೋಯ್ತು. ದೆವ್ವಗಳು ಪಿಶಾಚಿಗಳು ಬರೋ ಹಾಗಾಗಿದೆ. ಏನು ಗುರಾಯಿಸ್ತಾ ಇದೆಯಾ? ನಿನಗೆ ನೆಟ್ಟಿಗೆ ಅಂತ ಇರೋದೇ ಅದೊಂದು.
ಅದನ್ನು ದೇವ್ರು ಕಿತ್ಕೊಂಡ್ಬಿಡ್ತಾನೆ. ಬಾಯಿ ಸೊಟ್ಟ, ಕೈ ಸೊಟ್ಟ, ಕಾಲ್ ಸೊಟ್ಟ, ಬುದ್ಧಿ ಅಂತೂ ಸೊಟ್ಟಂಪಟ್ಟ. ನಿನ್ನ ನೋಡಿದ್ರೆ ನಗು ಬರ್ತಾ ಇದೆ. ನಿನ್ನ ತಗೊಂಡೋಗಿ ಮ್ಯೂಸಿಯಂ ಇಡಬೇಕು ಅಂತ ಅನಿಸ್ತಾ ಇದೆ. ನೀನು ಅದಕ್ಕೆ ಲಾಯಕ್ಕು. ಏಯ್ ಪ್ರದೀಪ, ನನ್ನ ಮಗನ್ನ ಆಡ್ಕೋಬೇಡ. ಇವತ್ತು ಕಾಲ ನಿಮ್ಮ ಕಡೆ ಇದೆ. ನಮಗೂ ಒಳ್ಳೆ ದಿನಗಳು ಬರುತ್ತೆ, ಮರಿಬೇಡ. ಇನ್ಯಾವಾಗ ಬರುತ್ತೆ ನಿಮ್ಮ ಕಾಲ? ಇಷ್ಟು ದಿವಸ ಇದ್ದಿದ್ದು ನಿಮ್ಮ ಕಾಲನೇ ತಾನೆ. ದುರಹಂಕಾರದಿಂದ ಮೆರೆದ್ರಿ, ಮಾಡಬಾರ್ದೇನೆಲ್ಲ ಮಾಡಿದ್ರಿ. ಅದಕ್ಕೆ ಇವತ್ತು ಈ ಸ್ಥಿತಿ ಬಂದಿರೋದು. ಮತ್ತೆ ನಿಮ್ಗೆ ಕಾಲ ಬರಲ್ಲ. ನಿಮ್ ಕಥೆ ಮುಗಿದೋಯ್ತು. ಪ್ರದೀಪ, ಇವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡ್ರೆ ನಮ್ಮ ಮರ್ಯಾದೆ ಕಮ್ಮಿ ಆಗುತ್ತೆ. ಬಾ ಹೋಗೋಣ. ಹಾಗನ್ಬೇಡಿ, ನಾವು ಪಾಪಿಗಳೇ, ಉಪ್ಪುತ್ತೀವಿ. ನಾವು ಕೆಟ್ಟ ಜನ. ನಮ್ಗೆ ದೇವರು ಒಳ್ಳೇದು ಮಾಡೋದು. ನಮ್ಗೆ ಯಾವತ್ತೂ ಒಳ್ಳೇದಾಗಲ್ಲ ಸರ್. ಕಾಲು ಹಿಡಿದು ಬೆಳ್ಕೊಟ್ಟಿದ್ವಿ. ನಾವು ಮಾಡಿದ್ದೀನಲ್ಲ, ಕ್ಷಮಿಸ್ಬಿಡಿ ಪ್ಲೀಸ್. ನೀವು ದಮ್ಮಯ್ಯ ಅಂತೀನಿ ಸರ್. ಹೋಗಂತ ಕೇಳ್ಕೊಳಕ್ ನಿಮ್ಮ ಹತ್ರ ಬಂದ್ವಿ ಅನ್ಕೊಂಡ್ಯಾವ? ನೋ. ನನ್ನ ಜನ್ಮದಲ್ಲೇ ಬಂದಿಲ್ಲ ಅದು. ನನ್ನ ತಾಯಿ ನನಗೆ ಯಾರ ಮುಂದೆ ತಲೆ ಹೋಗೋದಕ್ಕೆ ಹೇಳ್ಕೊಟ್ಟಿಲ್ಲ. ನಾನು ಯಾರ ಮುಂದೆ ತಲೆ ಹೋಗೋದಿಲ್ಲ. ಸೋಲನ್ನಂತೂ ಒಪ್ಕೊಳ್ಳೋದೇ ಇಲ್ಲ. ನಾವು ಇಲ್ಲಿಗೆ ದೇವ್ರ ಜೊತೆ ಬಂದ್ವಿ ಅನ್ಕೊಂಡ್ಯೋ? ಇಲ್ಲ, ಮುಂದೆ ನೋಡಕ್ ಬಂದಿದ್ದು. ಹೊಡೆದಿರೋ ಲೋಕ್ವ ಲೆಕ್ಕ ಇಲ್ದಷ್ಟಿಂದಲೂ ಹೊರ್ಟೋಗುತ್ತೆ. ಆಮೇಲೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಏಯ್, ಇವತ್ತಲ್ಲ ನಾಳೆ ಕೋರ್ಟಿಂದ ತೀರ್ಮಾನ ಬಂದ್ರೆ 2 ವರ್ಷ ಸೆಲ್ಲಲ್ಲಿರ್ತೀಯ. ಮಾತಾಡೋದಕ್ಕೆ ನೀನು ಬಾಯಿ ಅವಕಾಶ ಕೊಡ್ತಿಲ್ಲ. ನೀನೇನೋ ಮಾಡ್ಕೋತೀಯ ನಮ್ಮನ್ನ. ನೋಡು, ನೀನು ಕೆಲಸ ಮಾಡ್ಕೊಳ್ಳೋದಕ್ಕೆ ನಿನಗೆ ಆಗ್ತಾ ಇಲ್ಲ. ನಿಮ್ಮ ಅಮ್ಮನ ಸಪೋರ್ಟ್ ತೊಗೊಂಡು ನಿಂತ್ಕೊಂಡಿದ್ಯಾ. ನೀನೇನೋ ಮಾಡ್ತೀಯಾ? ಮೊದಲು ನಿನ್ನ ಬಗ್ಗೆ ನೀನು ಯೋಚನೆ ಮಾಡು, ಆಮೇಲೆ ನಮ್ಮ ಬಗ್ಗೆ ಯೋಚನೆ ಮಾಡುವಂತೆ. ಏಯ್, ಫಸ್ಟ್ ನಿಂಗೆ ನೆಟ್ಟಿಗೆ ನಿಂತ್ಕೊಳ್ಳೋಕ್ಕೆ ಬರಲ್ವಲ್ಲ. ನಿಮ್ಮ ಅಮ್ಮನ ಮೇಲೆ ಭಾರ ಹಾಕಿ ನಿಂತಿದೀಯಾ. ನೀನೇನೋ ನಮಗೆ ಮಾಡ್ತೀಯಾ? ಹುಚ್ಚ, ಹೋಗ. ಕಿರಿಚಿಬೇಡ ನೀನು. ಜೋರಾಗಿ ಕಿರಿಸ್ಕೊಂಡ್ರೆ ದೇವಸ್ಥಾನದ ಅಕ್ಕಪಕ್ಕ ಇರೋ ನಾಯಿಗಳೆಲ್ಲ ಓಡಿ ಬಂದ್ಬಿಡ್ತವೆ. ಕಚ್ಚಿದ್ರೆ ಓಡಕ್ಕಾಗಲ್ಲ ನಿನಗೆ. ನಮ್ಮನ್ನ ತಡಿತಾನಂತೆ, ನಮ್ಮನ್ನ ತಡಬೇಡ. ನಕ್ಕಿಯೋ? ನನ್ನ ಈ ಪರಿಸ್ಥಿತಿ ನೋಡಿ ನಿನಗೆ ನಗು ಬರ್ತಾ ಇದೆಯೋ? ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ. ಸತ್ಬಿಟ್ಟೆ ಅಲ್ಲ? ಇದಕ್ಕೆ ಬೆಲೆ ಕೊಡ್ತೀಯೋ? ಏಯ್, ರಿಷಿಕಾ ನಮ್ಮನೆ ಹುಡುಗಿ. ಅವಳು ವಿಷಯಕ್ಕೆ ಬಂದ್ರೆ ಚೆನ್ನಾಗಿರಲ್ಲ. ಚಾರ್ಸ್ ಎದೆಗೆ ಒದ್ದ ಅಂದ್ರೆ ಉಸಿರು ಎಳ್ಕೊಳ್ಳೋದಕ್ಕೆ ದೇಹದಲ್ಲಿ ಉಸಿರೇ ಇರಬಾರ್ದು.
ಏಯ್, ನಿಮ್ಮಂಥವ್ರ ದೇವಸ್ಥಾನಕ್ಕೆ ಬಂದರೆ ನಿಮ್ಮಂಥವ್ರ ದರ್ಶನ ಮಾಡಿದ ಪಾಪನ ತೊಳ್ಕೊಳ್ಳೋದಕ್ಕೆ ಆ ದೇವರೇ ತೀರ್ಥಯಾತ್ರೆಗೆ ಹೋಗ್ಬೇಕಾಗತ್ತೆ. ಏಯ್ ಜಾಸ್ತಿ ಎಗರಾಡ್ಬಿಡ ಪ್ರದೀಪ. ರಾಧಿಕನ್ನ ವಾಪಸ್ ನಿಮ್ಮ ಮನೆಗೆ ಬರೋ ಹಾಗೆ ಮಾಡ್ತೀನಿ. ಆಮೇಲೆ ನಿಮ್ಮೆಲ್ರನ್ನು ಒಟ್ಟಾಗೆ ಕಾಡ್ತೀನಿ. ಹೇಗೆ ಕೋಳಿ ಕೋತೀನಿ ಅಂದ್ರೆ ಹೊಲಸೆಲಾಗಿ ಗ್ರಾಚಾರ ಬಿಡ್ತೀನಿ. ಕಣ್ಣೀರಿನ ಕೋಲು ಅರಿಬೇಕು ಹಾಗೆ ಮಾಡ್ತೀನಿ. ಪ್ರದೀಪ, ನಮ್ಮನೆ ಟಾಯ್ಲೆಟ್ ಬಲ್ಬ್ ಹೋಗಿತ್ತಲ್ಲ, ಎಲೆಕ್ಟ್ರಿಷಿಯನ್ ಬರೋಕೆ ಹೇಳಿದ್ದೆ. ಲೇಟ್ ಆಗುತ್ತೆ, ಹೊರಡೋಣವಾ?